ಗಾಡಿನ ತೆಗ್ದು ಹಂಗೆ ಒಳಗಡೆ ಇಲ್ಲಿ ನಿಲ್ಸ್ಕೊಂತೀವಿ. ನಿಮಗೆ ತೋರ್ಸ ಬಿಡೋಣ, ಅದು ನೀವು ಹೇಳ್ಬೇಕಾ? ಲಾಸ್ಟಿಗೆ ಫುಲ್ ಕಂಟಿನ್ಯೂಸ್ ಅಲ್ಲಿ ತೋರಿಸ್ಬೋದಿತ್ತು. ಸೊ ಹಾಯ್ ಹಲೋ ಗೈಸ್, ನಮಸ್ಕಾರ, ಇನ್ನೊಂದು ಬ್ಲಾಗ್ಗೆ ಸ್ವಾಗತ. ಸೊ ಗೈಸ್, ಇವತ್ತು ಸಂಡೇ ಹೊರಟಿದ್ದೀವಿ. ಅದು ಬ್ಯಾಕ್ ಸೈಡ್ದು ಒಂದು ಪಾರ್ಟ್ ಹೊಡೆದೋಗಿತ್ತು ಅಂತ ಹೇಳಿದ್ನಲ್ಲ, ಸೊ ಹೋಗಿದ್ನಲ್ಲ ಆರ್ಡ್ರ್ ಕೊಡೋಕ್ಕೆ. ಸೊ ಅದು ಪಾರ್ಟ್ ಬಂದಿದೆ ಅಂತ ಕಾಲ್ ಮಾಡಿದ್ರು. ಸೊ ಹಂಗಾಗಿ ಹೊರಟಿದ್ದೀವಿ ತಗೊಬರೋಕ್ಕೆ. ಸಂಡೇ ಇವತ್ತು ನಾಷ್ಟ ಆಯಿತು, ಇಡ್ಲಿ, ಚಿಕನ್ ಸಾರು, ಮಟನ್ ಗ್ರೇವಿ ಮಾಡಿಕೊಂಡು ಹೋಗಿ ಪಾರ್ಟ್ನ ತೊಗೊಬಂದು ಫಿಟ್ ಮಾಡಿಬಿಡೋಣ ಇವತ್ತು. ಹಾಗೆ ಹ್ಯಾಂಡಲ್ ಹೇಳ್ತಿದ್ನಲ್ಲ, ನೋಡೋಣ, ಅದನ್ನು ಕೇಳಿ ನೋಡೋಣ ಎಷ್ಟಾಗುತ್ತೆ ಏನು ಅಂತ. ಅದು ಏನಾದರೂ ಎಷ್ಟು ಹೇಳ್ತಾರೋ ಗೊತ್ತಿಲ್ಲ, ನೋಡಬೇಕು ಗೈಸ್. ಆದರೆ ಅದನ್ನು ಇವತ್ತೇ ನೋಡ್ತೀನಿ, ಸಿಕ್ಕಿದ್ರೆ ಕಮ್ಮಿ ರೇಟಿಗೆ ಓಕೆ, ಅದನ್ನು ತೊಗೊಬಂದು ಫಿಟ್ ಮಾಡಿಸ್ಕೊಬಿಡ್ತೀನಿ ಇವತ್ತೇ. ನೋಡ್ಬೇಕು, ಇದೆಲ್ಲ ಫುಲ್ಲು ಬಿಚ್ಚಬೇಕು, ಗ್ಯಾರೇಜ್ಗೆ ಕೊಡಬೇಕಾಗತ್ತೆ. ಇದು ನಾನು ರೆಡಿ ಮಾಡ್ಕೊಳ್ಳೋ ನಡೆಯಲ್ಲ, ಯಾಕಂದರೆ ಇದೆಲ್ಲ ಬಿಚ್ಚಬೇಕು ಗೈಸ್. ಸೊ ಇದೆಲ್ಲ ಸ್ವಿಚ್ಚು, ಎಕ್ಸ್ಲೇಟ್ರು, ವೈರು, ಬ್ರೇಕು ಎಲ್ಲ ಬಿಚ್ಚಬೇಕು. ಇಷ್ಟೊಂದು ಟೆಕ್ನಾಲಜಿ ಎಲ್ಲ ಗೊತ್ತಿಲ್ಲ ನನಗೆ. ಆಮೇಲೆ ಬಿಚ್ಚಿಬಿಟ್ಟು ಹಿಂಗೆ ಆಗೋಗ್ಬಿಟ್ರೆ ಯಾಕೆ ಬೇಕು. ಸೊ ಅದು ಹಿಂದ್ಗಡೆ ಪಾರ್ಟ್ ನಾನೇ ರೆಡಿ ಮಾಡ್ಕೊತೀನಿ. ಇದು ಹ್ಯಾಂಡಲ್ ಮಾತ್ರ ನೋಡೋಣ, ಫಸ್ಟು ಸಿಗುತ್ತಾ ಅಂತ ನೋಡಬೇಕು, ಆಮೇಲೆ ಡಿಸೈಡ್ ಮಾಡೋಣ. ಚೈನ್ ಬೇರೆ ಸೌಂಡ್ ಬಂದುಬಿಟ್ಟಿದೆ, ವಾಶ್ ಮಾಡಬೇಕು. ತೊಗೊಬಂದು ಗಾಡಿ ಕ್ಲೀನಾಗೆ ಒಳ್ಳೆ ಸರ್ವಿಸ್ ಮಾಡಿಬಿಟ್ಟು. ಸೊ ಗೈಸ್, ಇವತ್ತು ನನ್ನ ತಮ್ಮ ಗಾಡಿ ನೋಡ್ತಿದ್ದಾನೆ. ರಾಯಲ್ ಎನ್ಫೀಲ್ಡ್ 350 ಹಂಟರ್ ಬೇಕು ಅಂತ ನೋಡ್ತಿದ್ದಾನೆ. ಸೊ ಇವತ್ತು ಅದು ಕೂಡ ನೋಡೋಕೆ ಹೋಗ್ಬೇಕು ಗೈಸ್. ಒಂದು ಮಧ್ಯಾಹ್ನ ಹಂಗೆ ಹೋಗ್ತೀನಿ, ಸುಮ್ಮನೆ ಹೋಗಿ ಒಂದು ಟೆಸ್ಟ್ ರೈಡ್ ನೋಡಿಕೊಂಡು ಒಂದು ಕೊಟೇಶನ್ ಇಸ್ಕೊಬರೋಣ ಅಂತ ಗಾಡಿದು. ನಾನು ಅವನಿಗೆ NS 200 ತೊಗೊಳ್ಳೋ ಚೆನ್ನಾಗಿದೆ ಗಾಡಿ ಅಂತ. ನೋಡೋಣ ಅವನ ಮೈಂಡ್ ಸೆಟ್ ಹೆಂಗೆ, ಯಾವ ಥರ ಇದಾಗುತ್ತೆ ಅಂತ, ಅದ್ರ ಮೇಲೆ ಡಿಪೆಂಡು. ನಾನು ಹೇಳ್ದಂಗೆ ಲಾಸ್ಟ್ ವೀಡಿಯೋದಲ್ಲಿ ಅದು ಕ್ಲಿಪ್ಸು ಅಗ್ಲ ಇರುತ್ತೆ, ಇಲ್ಲಿಂದ ಎಳಿಬೇಕು ಅದು. ಓಹ್ ಗೈಸ್, ವಾಟ್ ಇಸ್ ದಿಸ್? ಇಷ್ಟೊಂದು ಗಾಡಿಗಳು ಹಾಕಿದಾರಲ್ಲಪ್ಪ, ಅದೆಲ್ಲ ಹಾಕೊಳ್ಳೋಣ ಸದ್ಯಕ್ಕೆ. ಹೋಗಿ ಬರುತ್ತಾನೆ ಬೇಗ ತಗೊಂಡು ಬರೋದಷ್ಟೇ ಕೆಲಸ. ಸ್ಲಿಪ್ಪು ಸ್ಲಿಪ್ಪು ಇಲ್ಲ ಬ್ರೋ, ತಂದಿಲ್ಲ. गाड़ी किधर है? ಹೌದೌದು. ಇವನ್ ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರ ನನ್ನ ಮಗನ್.
ಸೊ ಗೈಸ್ ಎಲ್ಲ ಡನ್, ಆಲ್ರೆಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಈಗ ಜಸ್ಟ್ ಒಂದು ಕನ್ಫರ್ಮೇಷನ್ ಮಾಡಬೇಕು, ನಾನು ಕನ್ಫರ್ಮ್ ಮಾಡಬೇಕು ಗ್ಯಾರೇಜ್ ಅವ್ರ ಹತ್ರ ಕನ್ಫರ್ಮ್ ಮಾಡಿಬಿಟ್ರೆ ಎಲ್ಲ ಕ್ಲಿಯರು. ಗೈಸ್ ನಾವು ಆಫೀಸಲ್ಲಿ ಇದ್ದು ಈ ಸೆಕೆ ಅನ್ನೋದೇ ಗೊತ್ತಾಗೋದಿಲ್ಲ ಎ ಸಿಯಲ್ಲಿ ಕುತ್ಕೊಂಡು. ಇವಾಗ ನೋಡಿ ಸೆಕೆ ಕಿತ್ಕೊತೈತೆ ನನಗೆ. ಅದು ಬೇರೆ ಇವತ್ತು ಮೋಡ ಬೆಳಗ್ಗೆನೆ ಮುಚ್ಚಿತ್ತು. ನಾನೇನು ಮಾಡಿದೆ, ಒಂಥರ ಸ್ವೆಟ್ರ್ ಥರ ನೋಡಿ, ಇದು ಸ್ವೆಟ್ ಟಿ ಶರ್ಟ್ನ ಹಾಕೋ ಬಂದುಬಿಟ್ಟೆ. ಒಳಗಡೆ ಫುಲ್ಲು ನೀರು ಇಳಿತಾ ಐತೆ. ಯಾವುದೋ ನಾರ್ಮಲ್ ಟೀ ಶರ್ಟ್ ಹಾಕೋ ಬಂದಿದ್ರು ಸಾಕಾಗಿರೋದು. ನಾನು ಮೋಡ ಮುಚ್ಚೈತಲ್ಲ, ಸ್ವಲ್ಪ ಚಳಿ ಆಗುತ್ತೆ ಅಂದ್ಕೊಂಡು ನಾನು ಹಾಕೋ ಬಂದರೆ ಫುಲ್ಲು ನೀರು ಇಳಿತೈತೆ. ಇಲ್ಲಿ ನೋಡಿದ್ರೆ ಬಿಸಿಲು ಕಿತ್ಕೊತೈತೆ. ಗೈಸ್ I-20 N ಲೈನ್ ಏನು ಸಖತ್ತಾಗಿ ಆಯ್ತು ಮಾಡ್ಬೋದು ನೋಡಿ. ವಾ ಸಕ್ಕತ್ತಾಗಿದೆ. ವೈಟ್ ಕಲರ್, ಬ್ಲ್ಯಾಕ್ ಕಲರ್, ರೆಡ್ ಸ್ಟ್ರಿಪ್ ಎಲ್ಲಾದ್ರೂ ಹಾಕಿರ್ಬೇಕಾಗಿತ್ತು. ಸಕ್ಕತ್ತಾಗಿ ಕಾಣೋದು ರೆಡ್ ಲುಕ್ಕು. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಅಯ್ಯೋ ಅಕ್ಕ ಬಂದ್ರಲ್ಲ, ನನ್ನ ಹತ್ರ ಏನಿಲ್ಲ ಗುರು. ಅಕ್ಕ ನನ್ನ ಹತ್ರ ಏನಿಲ್ಲ ಅಕ್ಕ, ಸಾರಿ ಗೈಸ್. ಪೊಲೀಸ್ ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಸೊ ಗೈಸ್ ಗಾಡಿ ತೊಳಿತಾ ಇದ್ದೀವಿ. ಈಗ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ ನೋಡಿ. ಗನ್ನು, ಅಲ್ಲೊಂದು ಮೋಟ್ರು ಹಾಕಿ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಪೆಡಕ್ ಸ್ಟ್ಯಾಂಡ್ ಕೂಡ ತೊಗೊಂಡಿದ್ದೀನಿ. ಗೊತ್ತಲ್ಲ, ಪೆಡಕ್ ಸ್ಟ್ಯಾಂಡ್ ಇದ್ರೇ ಈಸಿ, ಇಲ್ಲಾಂದರೆ ಕಷ್ಟ ನಮಗೆ. ಸೊ ಇದೊಂದು ಪಾರ್ಟ್ ಒಂದು ಬಿಚ್ಚಬೇಕು, ಅಲ್ಲಿ ಚೇಂಜ್ ಬರುತ್ತಲ್ಲ, ಬಿಚ್ಚಬೇಕು. ಗಲೀಜಾಗ್ಬಿಟ್ಟಿತ್ತು, ಎಲ್ಲ ಗಲೀಜು. ಈ ಮಳೆ ಅದರಲ್ಲಿ ನಮ್ಮಮ್ಮ ಹೋಗ್ತಿದ್ದಾರೆ ಬೊಮ್ಮನಳ್ಳಿಗೆ. ಅದು ಜರಗಬಾರ್ದು ಅಂದ್ಬಿಟ್ಟು ಕಟ್ಟಿರೋದು. ಹೊರಗಡೆ ಹೋಗ್ಬೇಕು. ಹಾಗಾಗಿ ನಾವು ಗಾಡಿ ಪಾರ್ಕಿಂಗ್ಸ್ ಎಲ್ಲ ಏನಿದೆ ಎಲ್ಲ ತೊಗೊಂಡೋಗಿ ಇಲ್ಲಿ ಈ ಜಾಗದಲ್ಲಿ ಶಿಫ್ಟ್ ಮಾಡೋದಬೇಕು. ಸೊ ಇವಾಗ ಹೋಗ್ತಾ ಇದ್ದೀವಿ ಗಾಡಿ ನೋಡೋಕ್ಕೆ. ಒಂದು ಟೆಸ್ಟ್ ರೈಡ್ ಮಾಡಿಕೊಂಡು ಮತ್ತೆ ರಿಟರ್ನ್ ಬಂದು ಆಮೇಲೆ ನನ್ನ ಕೆಲಸ ಏನಿದೆ ಮಾಡ್ಕೊತೀನಿ. ಸೊ ಅದುವರೆಗೂ ಹಂಗೆ ಎತ್ತಿ ಹೊರಗಡೆ ನಿಲ್ಲಿಸ್ಬಿಡೋಣ. ಸೊ ಆಮೇಲೆ ಬಂದು ನೋಡ್ಕೊಡೋಣ. ಗಾಡಿ ಆಲ್ರೆಡಿ ನೀರೆಲ್ಲ ಹಾಕಿ ತೊಳೆದ್ಬಿಟ್ಟಿದ್ದೀನಿ. ಮತ್ತೆ ಬಂದು ಸೋಪ್ ಹಾಕಿ ಉಜ್ಜಿ ಪಾಲಿಶ್ ಮಾಡಿಬಿಟ್ಟು ನಿಲ್ಲಿಸ್ಕೋಬೇಕು. ಇವಾಗ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಇವಾಗ ಏನು ಮಾಡಬೇಕು, ಶೋರೂಮ್ಗೆ ಹೋಗಿ ಬರ್ತೀವಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಿಡೋಣ. ಅದು ನೀವು ಹೇಳ್ಬೇಕಾ? ಲಾಸ್ಟಿಗೆ ಫುಲ್ ಕಂಟಿನ್ಯೂಸ್ ಅಲ್ಲಿ ತೋರಿಸ್ಬೋದಿತ್ತು. ಗೈಸ್ ನನ್ನ ಹತ್ರ ಇದು ಬ್ಯಾಂಡ್ ಇಲ್ಲ, ಸೊ ಅದಕ್ಕೆ ದಾರ ಕಟ್ಕೊಂಡು ಇಲ್ಲಿ ಇಟ್ಕೊಂಡಿದ್ದೆ ಸದ್ಯಕ್ಕೆ. ಇವಾಗ ಏನು ಮಾಡ್ತೀನಿ, ಗಾಡಿ ಮುಂದೆ ತಗೊಬಿಡ್ತೀನಿ. ಹೆಲ್ಪ್ ಮಾಡೋಕ್ಕೆ ಯಾರು ಇಲ್ಲ ಸದ್ಯಕ್ಕೆ, ನಾನೇ ಹಿಂಗೆ ಇಟ್ಕೊಬಿಡ್ತೀನಿ. ಸದ್ಯಕ್ಕೆ ಇಲ್ಲಿರುತ್ತೆ. ಸೊ ಮಿಕ್ಕಿದ ಕೆಲಸ ಬಂದು ಆಮೇಲೆ ನೋಡ್ಕೊಳ್ಳೋಣ.